ನಮಸ್ಕಾರ ಎಲ್ರಿಗೂ ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಮಠ ಮಧ್ಯಾಹ್ನ 1 ಗಂಟೆಗೆ ವೈಕುಂಠ ಏಕಾದಶಿ ಸ್ಪೆಷಲ್ ಟೆಂಪಲ್ ರನ್ ಮಾಡೋಣ ಅಂತ ನಾನು ಹೊಟ್ಟೆ. ನಾನ್ ಫಸ್ಟ್ ಹೋಗಿದ್ದು ಗೂಳೆಹರ್ವಿಯ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ. ದರ್ಶನ ಅಂತೂ ಸಕದಾಗಾಯ್ತು. ವೈಕುಂಠ ದ್ವಾರದ ಒಳಗಡೆ ಹಾಸಿಂದ ಹೋಗ್ಬೇಕಾದ್ರೆ ತಲೆಗೆ ಪೆಟ್ಟು ಆಯ್ತು. ಅದಕ್ಕೆ ಹೇಳೋದು ಮೊಬೈಲ್ ನೋಡ್ಕೊಂಡು ಯಾವಾಗ್ಲೂ ಹೋಗ್ಬಾರ್ದಂತ. ಅಲ್ಲಿಂದ ಗಾಡಿ ಎತ್ಕೊಂಡು ನೆಕ್ಸ್ಟ್ ಹೋಗಿದ್ದು ಪದ್ಮಾವತಿ ವೆಂಕಟೇಶ್ವರ ದೇವಾಲಯ ಜಯನಗರ. ಭಕ್ತಾದಿಗಳ ಕ್ಯೂ ಅಂತೂ ತುಂಬಾ ಜಾಸ್ತಿನೇ ಇತ್ತು ಗೈಸ್. ಬಿಸಿಲಲ್ಲಿ ನಿಂತ್ಕೊಂಡು ನಾನಂತೂ ಪಾಪಾಡಾಗ್ಬಿಟ್ಟು. ಎಷ್ಟೊಂದು ಜನ ಸಿಕ್ಕಿದ್ರಿ, ಎಲ್ಲರ ಹತ್ರ ಮಾತಾಡ್ ಖುಷಿ ಆಯ್ತು. ದರ್ಶನ ಸೂಪರ್ ಆಗಿ ಆಯ್ತು. ನೆಕ್ಸ್ಟ್ ನಾನು ಜಯನಗರ ಸೌತ್ ಇಂದ ತಿರುಮಲ ತಿಮ್ಮಪ್ಪ ದೇವಾಲಯಕ್ಕೆ ಹೋದೆ. ತಿರುಪತಿಗೆ ಹೋದಂಗೆ ಆಯ್ತು. 80 ಫೀಟ್ ರೋಡ್ ಹಾಸಿಂದ ಬಟ್ವಾಡಿಗೆ ಹೋಗ್ಬೇಕಾದ್ರೆ ದೊಡ್ಡ ಟ್ರಾಫಿಕ್ ಸಿಕ್ತಪ್ಪ. ರೈಲ್ವೆ ಕ್ರಾಸಿಂಗ್ ಬೇರೆ ಇತ್ತು. ಬಟ್ವಾಡಿ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಂತೂ ಜನ ಸಾಗಣನೆ ಇತ್ತು ಗೈಸ್. ನಮ್ ತುಮಕೂರಿನ ಲಕ್ಷ್ಮಿ ನೋಡ್ಕೊಂಡು ನಾನಂತೂ ತುಂಬಾ ಖುಷಿ ಆದೆ. ಉದ್ದಕ್ಕಿರೋ ಕ್ಯೂ ನೋಡ್ಕೊಂಡು ಇವತ್ತು ದರ್ಶನ ಆದಂಗೆ ಅನ್ಕೊಂಡು ಹೊರಗೆ ನಮಸ್ಕಾರ ಹಾಕೊಂಡು ಅಲ್ಲಿಂದ ಹೊರಟೆ. ಬಿಕಾಸ್ ನಾನು ಆಫೀಸಲ್ಲಿ 2 ಅವರ್ ಪರ್ಮಿಷನ್ ಅಷ್ಟೇ ಕೇಳಿದ್ದು. BH ರೋಡ್ ಅಲ್ಲಿ ಹಾಗೆ ಪಾಸ್ ಆಗ್ಬೇಕಾದ್ರೆ ಮಹಾಲಕ್ಷ್ಮಿ ದೇವಾಲಯ ಸಿಕ್ತು. ದೇವಾಲಯ ಚಿಕ್ಕದಾದ್ರೂ ಸೆಲೆಬ್ರೇಷನ್ಸ್ ಜೋರಾಗಿ. ಮಹಾಲಕ್ಷ್ಮಿ ಸಮೇತ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋದೆ. ನೆಕ್ಸ್ಟ್ ನಾನು ಚಾರ್ಟ್ ಸ್ಟ್ರೀಟ್ ಆಪೋಸಿಟ್ ಅಲ್ಲಿ ಇರುವ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋದೆ. ತಿಮ್ಮಪ್ಪಂಗೆ ಹಳದಿ ಅಲಂಕಾರ ಮಾಡಿದ್ರು. ಇದ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ನಾನು ಶಿರಾ ಗೇಟ್ ಹೊಸ ಮಾರ್ಕೆಟ್ ಆಪೋಸಿಟ್ ಅಲ್ಲಿ ಇರುವ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋದೆ. ಜನ ಅಂತೂ ಜಾಸ್ತಿ ಇದ್ರು, ಆದ್ರೆ ಸ್ಪೆಷಲ್ ಏನಂದ್ರೆ ದಶಾವತಾರ ಥೀಮ್ ಅಲ್ಲಿ ಇತ್ತು. ಡೆಕೋರೇಷನ್ಸ್ ಅಂತೂ ತುಂಬಾ ಇಷ್ಟ ಆಯ್ತು ನಂಗೆ. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಚಿಕ್ಕಪೇಟೆಯ ಲಕ್ಷ್ಮೀಕಾಂತ ದೇವಾಲಯಕ್ಕೆ ಹೋದೆ. ತುಂಬಾ ಪೀಸ್ಫುಲ್ ಅಂಡ್ ಕಮಿಂಗ್ ಆಗಿತ್ತು. ದರ್ಶನ ಕೂಡ ಚೆನ್ನಾಗಾಯ್ತು. ಹಬ್ಬ ಸದ್ಯ ಈ ಸತಿ ಆದ್ರೂ ನನ್ನ ಚಪ್ಪಲಿ ಯಾರು ಎತ್ಕೊಂಡಿಲ್ಲ ಅಂತ ತುಂಬಾ ಖುಷಿ ಆಯ್ತು. ಟೋಟಲ್ ಆಗಿ 2 ಅವರ್ಸ್ ಅಲ್ಲಿ 8 ದೇವಸ್ಥಾನ ನೋಡ್ಕೊಂಡು ಗೋವಿಂದ ಗೋವಿಂದ ಹೇಳ್ಕೊಂಡು ಮನೆಗೆ ಬಂದೆ. ನೀವೆಷ್ಟು ದೇವಸ್ಥಾನಕ್ಕೆ ಹೋದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.